ಅಯ್ಯೋ ದೇವ್ರೇ, ಈ ನನ್ನ ಮಗನ ಕಾಟ ತಡ್ಯಾಕ ಆತ ಇಲ್ಲ. ಹೇಗಾದ್ರೂ ಮಾಡಿ ಒಂದ್ ಹೆಣ್ಣನ್ನು ಗಂಟಾಕಪ್ಪ. ಅವಳು ಬಂದು ಇವನ್ಗೊಂದ್ ಮೂಗ್ದಾರ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಉಮೇಶ್ ಕಾಪಾಡಪ್ಪ. ಏಯ್ ಬಾರ. ಸ್ವಾಮಿ ದೇವ್ರೆ, ಅಂತೂ ಇಂತೂ ನಮ್ಮ ಅಪ್ಪಂಕ ಒಳ್ಳೆ ಬುದ್ಧಿ ಕೊಟ್ಟಿದೆ. ಈಗಾದ್ರೂ ಹೆಣ್ಣು ಹುಡುಕೆ ಒಂದ್ ಮದುವೆ ಮಾಡಂಗ್ ಮಾಡು ಸ್ವಾಮಿ. ಜಾಸ್ತಿ ವರ್ಷ ಆಯ್ತಿತ್ತು ನೋಡೋ, ವಯಸ್ಸಾಯ್ತು, ಎಲ್ಲ ಆಯ್ತು. ಒಂದಂಗೆ ಯಾವ್ದೋ ಒಂದು ನಮ್ಮ ಅಪ್ಪಂಕ ಇವಾಗ ಬುದ್ಧಿ ಕೊಟ್ಟಿದೆ, ಒಂದ್ ಹೆಣ್ ಸಿಕ್ಕದ್ ಮಾಡು ಸ್ವಾಮಿ. ಕೋದಂಡ, ಓ ಮತ್ತೇನಾಗಣ್ಣ? ದಂಡ ಪಿಂಡ, ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದೀಯಾ? ಹೊಸ್ತಡಿಕಿನಾಗ ಎಲ್ಲ ಊರೆಲ್ಲ ಹಬ್ಬ ಮಾಡ್ತಾವ್ರೆ. ಮಟನ್ ತಿನ್ನೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಏನ್ ಮಾಡ್ತಾ ಇದೀಯ? ಪ್ಲಾನಿಂಗು ಹೊಸ್ತಡ್ಕ ಏನಣ್ಣ ಹಂಗಂದ್ರೆ? ದಂಡ ಪಿಂಡ, ಹೊಸ್ತಡಿಕೆ ಅಂದ್ರೆ ಗೊತ್ತಿಲ್ಲ ಅಲ್ಲೇ. ಯುಗಾದಿ ಹಬ್ಬ ಹೊಸ್ತಿನಗಳು ಅಂತ ಹೇಳಿಡ್ವಾ? ನಮ್ಮ ಅಪ್ಪನ್ ನಂಗೆ ಕೆಣ್ಣು ನೋಡಿಲ್ಲ ಅನ್ನೋದೇ ಚಿಂತೆ. ನಿನ್ ಹೊಸ್ತಡ್ಕೆ ಅಂತ ಇದೀನಿ, ಏನಣ್ಣ ಹಂಗಂದ್ರೆ? ಬಾಣ ಕೂತ್ಕ. ಇದೇ ಒಳ್ಳೆ ಟೈಮು. ಶೀತಣ್ಣನ್ಗೆ ಸರಿಯಾದ ಕೆಲಸ ಕೊಡ್ಬೇಕು. ಏನಾಗಿದೆ? ತಿರುಪತಿ ಗಡ್ಡ ಇದೆ. ಏನ್ ಮಾಡ್ತೀಯಣ್ಣ? ನಮ್ಮ ಅಪ್ಪನ ಯಾವ್ದು ಅರ್ಕೆ ಅನ್ಬಿಟ್ಟು ಬಿಟ್ಕೊಂಡ ಅವನೇ. ಎಲ್ಲಿ ಹೊಸ್ತಡಿಕೆ ಅಂದ್ರೆ ನಿಮ್ಗೇನು ಗೊತ್ತಿಲ್ವಾ? ಇಲ್ಲಣ್ಣ. ಹೊಸ್ತಡಿಕೆದು ಒಂದು ಮಹಿಮೆ ಐತೆ, ಗೊತ್ತೇನಾ? ಏನಣ್ಣ? ಹೊಸ್ತಡಿಕೆ ದಿವ್ಸ ಬೋಟಿ ತಿನ್ನು. ಬೋಟಿ ತಿಂದ್ರೆ ಒಳ್ಳೆ ಎನರ್ಜಿ, ಒಳ್ಳೆ ಶಕ್ತಿ ಎಲ್ಲಾ ಬರ್ತೈತೆ. ನೀವ್ ಪೆಕ್ರ ಬಂಡದು ಏನು ಗೊತ್ತಾಗಲ್ಲ ನಿನ್ಕ. ನಿಮ್ಮ ಅಪ್ಪನು ಇನ್ನು 50 ವರ್ಷ ಆಗೋವರೆಗೂ ಮದುವೆ ಮಾಡಲ್ಲ ಗೊತ್ತಾ? ಅದಕ್ಕೆ ಬಿಡ್ಬೇಡ, ಹೋಗಿಡಿ. ಬೋಟಿ ಬೇಕೇ ಕೇಳು. ಬೋಟಿ ತಿಂದ್ರೆ ನೋಡು, ಮಾರನೇ ದಿವಸ ಮೊನ್ನೆ ಆಗಿಲ್ಲ. ಹೌದಾ ನಗಣ? ಮಾರನೇ ದಿನನೇ ಆಗ್ಬಿಡ್ತದ ಹಂಗಾದ್ರೆ? ನಂಗೆ ಯಾರು ಹೇಳ್ಕೊಟ್ಟಿಲ್ಲ ನಗಣು ಇದು. ಇಲ್ಲಾಂದ್ರೆ ಇಷ್ಟೊತ್ತು ಕೆಳಗಡೆ ಮದುವೆಗಳಾಗ್ಬಿಡೇನೆ. ಯುಗಾದಿಕ್ಕೂ ಬೋಟಿನೇ ತಿನ್ನೇನೆ. ಆ ಕಾಲದಾಗ ನಾವು ಬೋಟಿ ತಿನ್ನೋದಂಡೆ ನೆಲ ಗುದ್ದಿ ನೀರ್ ತೆಗಿವಿ. ಏನಣ್ಣ? ಏನ್ ಗುದ್ದಿ? ನೆಲ ಗುದ್ದಿ ನೀರ್ ತೆಗೆವಲೇ. ಏನ್ರಾಗ ತೆಗೀರಣ್ಣ? ಅದೇ ನೆಲದಾಗ. ನೆಲ್ದಾಗ ಒಲಿದಿರೋಣ ನೀವು? ಹಂಗಾದ್ರಿ ನಾನೇನಾ? ನೀನು ಇನ್ನು ಬಚ್ಚ ಅಮಾಯಕನ, ಅದಕ್ಕೆ ಹಿಂಗೆ ಎಲ್ಲ ಪಟ್ಲಿ ಬಿಟ್ಟಂಗ್ ಬಿಟ್ಟಿದೀಯ ಕೂದ್ಲು. ಅದನ್ನ ಫಸ್ಟ್ ಬುದ್ಧಿ ಕಲೆ ಗೊತ್ತಿರೋರ್ನ ಕೇಳು, ಗೊತ್ತಾಗ್ತದ ನಿಕ. ಉನಣ್ಣ ಯಾಕ ನಂಗೇನೇ ಡೌಟ್ ಬಂದ್ರು ಕೇಳ್ತೀನಿ. ನಾನ್ ಪ್ಲಾನಿಂಗ್ ಕೊಡ್ತೀನಿ ಕೇಳು. ನಮ್ಮ ಅಪ್ಪ ನಂಗ್ ಮದುವೆ ಮಾಡಿಲ್ಲ ನಗಣ್ಣು. ಅಳಬೇಡ. ಬೋಟಿ ತಂದಿಕ್ಕಿದ್ರೆ ನಾನು ಯಾವಾಗ ಮದುವೆ ಮಾಡ್ಕೊಂಡ್ಬಿಡೇನಪ್ಪ ಆಗಿದ್ದಿದ್ರೆ. ಹೀಗೆ ಹೋಗು, ಈಗಿಂದ ಹೋಗು. ನೀನು ಅವ್ರು ಏನೇ ಅಡಿಗೆ ಮಾಡಿದ್ರು ತಿನ್ಬೇಡ. ತಿನ್ನಲ್ಲ. ನನಗೆ ಬೋಟಿ ಬೇಕೇ ಬೇಕು ಬೋಟಿ ಬೇಕೇ ಬೇಕು ಅಂತ ಏನು ಬೇಡ ನನ್ಕ ಇಡಿ ಹೇಳ್ತೀನಿ. ಅದ್ರನ್ನೇನಾದ್ರು ನೀನ್ ಲೂಸ್ ಕೊಟ್ಟೆ ಆಮೇಲೆ ಅವ್ರು ತಂದ್ಕೊಡಲ್ಲ ಬೋಟಿ. ನಿನ್ನ ಆಸೆಗಳೆಲ್ಲ ಈಡೇರ್ಸಲ್ಲ. ಬೋಟಿ ತಕೊಂಬಂದು ತಿನ್ನೋರು ಬಿಡಲ್ಲಣ್ಣ, ಬಿಡಲ್ಲ. ಅದು ಮಾಡಿ ಅದು ಯಾವ್ದು ಗೊತ್ತೇನಾ? ಹೇಳಣ್ಣ. ಕುರಿ ಪಟ್ಲಿ ಬೋಟಿ ಅಣ್ಣ. ಹೋಗಿ ಓದ್ತೀನಿ ಹೇಳಿದ್ಯಲ್ಲ, ಇವಾಗ ಹೋಗಿ ನಮ್ಮ ಅಪ್ಪನ್ನ ಮನೆಗೂ ಬರಕ್ ಬಿಡಲ್ಲ. ಇವಾಗ ಕಳಿಸಿ ತರಿಸಿ ತಿಂದು ನಾಳೆನೆ ಮದುವೆ ಆಗ್ತೀನಿ. ಮದುವೆ ಕೇಳ್ತೀನಿ, ಬಂದ್ಬಿಡು. ಹೇಳ, ಅವನು ಅಷ್ಟು ಸುಲಭದಲ್ಲ. ಅವ್ರ ಅಪ್ಪನು ಭಯಂಕರ ರಸಿಕನು. ಅವನು ಆಡಬಾರ್ದ ಆಟಗಳೆಲ್ಲ ಆಡೆ ನಾನ್ ನೋಡಿ ಬೇಸತ್ತದೆ. ಅದಕ್ಕೆ ಅವ್ನ್ ಚಕ್ಕ ಕಿಡಿಸ್ದೆ. ನೋಡು ಮಾಡ್ದೆ ಡಮಾರಾಗ್ಯದ್ನು. ಮಚ್ಚನಾಗ ಅವ್ರಪ್ಪನ ಚಕ್ಕಬಾರ ಆಚೆ ಹಾಳು ಮಾಡಿದ. ಈಗ ಪಾಪ ಆ ಹುಡುಗನ್ನ ಏನ್ ಹಾಳು ಮಾಡ್ಬೇಕಂತಿದ್ಯಾ? ಈಗ ಆ ಸೀತನ್ ಮಗನ್ ಎತ್ತು ಬಿಟ್ಟಿದೀನಿ. ಮುಂದೇನಾಗ್ತದೆ ನೋಡ್ತಾ ಇರೋ.
ಹಲೋ ಸೀತಣ್ಣ, ಎಷ್ಟೋ ಕೆಜಿ ಬೇಕಾ? ದೊಡ್ಡದು 2 ಕೆಜಿ ಕೊಡು. ಏನಂದೆ? ದೊಡ್ಡದ? ರಮೇಶ್ 2 ಕೆಜಿ ಬೇಕು, ಅರ್ಜೆಂಟ್ ಕೊಡು. ಏನ್ ಸೀತಣ್ಣ ಹೊಸ್ತಾಗಿ ಜೋರ? ರಮೇಶ್ ಪಡಿಸ್ಕೊಂತ ಬರೋದಲ್ವಾ ಒತ್ತಡಕ್ಕೆ ತೋರ. ನನ್ ಗಂಡ ಚಿಕನ್ ತತ್ತೀನಿ ಅಂತ ಒತ್ತಾರೆ ಓದೋನು ಇವಾಗ ಪತ್ತನೇ ಇಲ್ಲ. ಈ ನನ್ ಮಗ ಓದ, ಅವನು ಪತ್ತ ಇಲ್ಲ. ಅಪ್ಪನೂ ಅದೇ ಮಗನೂ ಅದೇ. ಅಪ್ಪನ್ ಕರೆಕ್ಟ್ ಆಗಿದ್ರೆ ಅಲ್ಲ ಮಗನೂ ಕರೆಕ್ಟ್ ಆಗಿರೋದು. ಇವ್ರಿಬ್ಬರನ್ ಕಟ್ಕೊಂಡು ನಾನ್ ಎಣಗೋದಾಗೆ ಇತ್ತು. ನಿಮ್ಮಪ್ಪನ ಯಾಕೋ ಏನಾಯ್ತು? ಕೇಳ್ದು ಎತ್ತೋ ನಪ್ಪನ ಅಂತ. ನಿಮ್ಮಪ್ಪನು ಕೋಳ್ಬಾಡ್ ತರಕ್ ಹೋಗವ್ನೆ. ನೀವು ಕುರಿಬಾಡ್ ಮಾಡಿದೀನಿ ತಿನ್ನೋಗು. ಯಾರ್ ತಿಂತಾರ ಹೋದ? ನಂಗ್ ಕುರಿಬಾಡು ಬೇಡ, ಕೋಳಿಬಾಡು ಬೇಡ, ನನಗ್ ಬೋಟಿ ಬೇಕೇ ಬೇಕಷ್ಟೇ ಇವಾಗ. ಬೋಟಿನ ಆಯ್ತು ತರಿಸ್ತೀನಿ. ವಸ್ತುಡ್ದಿನ ಗಲಾಟೆ ಮಾಡ್ಬೇಡ. ಇವಾಗ ಮಾಡಿರೋದ್ನ ತಿನ್ನೋಗು. ಇಲ್ಲಮ್ಮ, ನಂಗೆ ಅದೆಲ್ಲ ಗೊತ್ತಿಲ್ಲ. ಬೋಟಿ ತಗೊಂಬಂದ್ರೇನೆ ನಾನ್ ತಿನ್ನೋದು. ಇಲ್ಲ ಅಂದ್ರೆ ಚಿಕನ್ ಬೇಡ, ಮಟನ್ ಬೇಡ, ಅಪ್ಪನ್ ಕೇಳ. ಆಯ್ತು ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಬಂದ್ಬಿಡ್ತಾರೆ, ತರಿಸ್ತೀನಿ. ಏನೋ ಗಲಾಟೆ? ಏನದು? ಏನೇ ಸಾಧ್ಯ ಗಲಾಟೆ? ಯಜಮಾನಪ್ಪ, ಚಿಕನ್ ಬೇಡಂತೆ ಮಟನ್ ಬೇಡಂತೆ ನಿನ್ ಮಗನ್ಕ. ಬೋಟಿನೇ ಬೇಕಂತೆ. ಆಟ ಮಾಡ್ಕೊಂಡ್ ಕೂತವನೆ. ಬೋಟಿ ಬೇಕಂತ ಆಮೇಲೆ ತಂದ್ರ ಆಯ್ತು. ನನ್ ಹೊಟ್ಟೆ ಕಿಸದೈತೆ, ಊಟ ಹಾಕಿ ನಡಿ. ನಿನ್ ಚಿಕನ್ ಬೇಡ, ಮಟನ್ ಬೇಡ, ನೀವೇ ತಿನ್ಕೊಳ್ರಿ. ನನ್ ಬೋಟಿ ಬೇಕಂದ್ರೆ ಬೇಕಷ್ಟೇ. ಇಲ್ಲ ಅಂದ್ರೆ ನಮ್ ಊಟನೂ ತಿನ್ನಲ್ಲ, ಏನು ತಿನ್ನಲ್ಲ. ಹೋಗ್ರಿ. ಅಯ್ಯೋ ಹೋಗ್ರಿ, ಮಗು ಆವೇಗಿಂತ ಕೇಳ್ತಾವನೆ. ಹೋಗ್ ತಗೊಂಬ ಹೋಗ್ರಿ. ಎಲ್ಲನೋಗ್ಲಿ ಮಗು. ಇವನ್ನ ಮಗು ಅಂತೀಯಾ? 3 ಕತ್ತೆ ವಯಸ್ಸಾಗಿದೆ, ಸಿಗಿ ವಿಷಯ ಬಂದೈತೆ. ಇಷ್ಟೊಂದಿಗೆ ಮದುವೆ ಮಾಡಿದ್ರೆ ಮಕ್ಳಾಗ್ ಬಿಡೋದು? ಅದೆಲ್ಲ ಗೊತ್ತಿಲ್ಲ. ನೀವ್ ಏನ್ ಮಾಡ್ತೀರಾ ಏನ? ಬೋಟಿ ತಂದೆ ತಿಂತೀನಿ, ನಾನು ಚಿಕನ್ ಬೇಡ, ಏನ್ ಬೇಡ, ನೀವೇ ಮಾಡ್ಕೊಂಡ್ ತಿನ್ಕೊ ಹೋಗ್ರಿ. ವಸ್ತು ಹುಡುಕಿ ಹೋತು. ಮಗು ಉಸೂರಂತ ಮಲ್ಕೊಂಡವನೆ. ಹೋಗ್ರಿ ಬೋಟಿ ತಕೊಂಬಂಬಿಡೋಗ್ರಿ. ಬೆಳಗಿನಿಂದ ನನ್ ಕರ್ಮ. ಹೋಗ್ ಬರ್ತೀನಿ. ಇವತ್ತು ಬಾರ್ ತಿಂದಂಗೆನ ನಾನು. ಏನು ಮನೆಗೆ ಯಾರು ಕಾಣ್ತಾ ಇಲ್ವಲ್ಲ? ಬರ್ತೈತಲ್ಲ. ಶಾರದಕ್ಕ, ಏನಕ್ಕ ಸೊಪ್ಪುಗಳು ಜಾಸ್ತಿ ಕೆಲಸ ಇದೆಯಾ? ಏನು ಉಗಾದಿ ವರ್ಷಕ್ಕೆ ಜೋರಾಗಿ ಐತಾ? ಏನ್ ಜೋರ ಬಿಡು ನರಸಿಂಹಣ್ಣ. ಯಾಕೆ ಶಾರದಕ್ಕ, ನಮ್ ಶೀತಣ್ಣ ಏನು ತಂದಿಲ್ವಾ? ತಂದಿದಾಯ್ತು, ಮಾಡಿದಾಯ್ತು. ತಿನ್ನ ಋಣನೇ ಇಲ್ಲ. ಹೋಗೋಣ. ಯಾಕೆ ಶಾರದಕ್ಕ, ಏನಾಯ್ತು? ಇನ್ನೆಲ್ ತಿನ್ನೋದ್ ನರಸಿಂಹಣ್ಣ. ಮಗನ್ ಬೋಟಿನೇ ಬೇಕಂತ ಮುನ್ಸ್ಕೊಂಡ್ ಮಲ್ಕೊಂಡವನೆ. ಅಷ್ಟೇನಾ ಇರೋದು? ಒಬ್ಬ ಮಗನಿಗೆ ಬೋಟಿ ತಂದು ಮಾಡಿ ಹಾಕ್ಬೋದಲ್ಲ? ನಮ್ಮ ಯಜಮಾನ್ರನ್ನ ಕಳ್ಸಿದೀನಿ ಬೋಟಿ ತಗೊಂಬರಕ. ಇನ್ನೇನ್ ಬರೋ ಹೊತ್ತಾಯ್ತು. ಬರೀ ಊಟ ಮಾಡ್ಕೊಂಡ್ ಹೋಗಿರಿ. ಆಯ್ತು ಶಾರದಕ್ಕ, ಮಾಡ್ದಲ್ಲಿ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ನಮ್ಮ ಅಣ್ಣ ಬಂದ್ಮೇಲೆ ನಾನು ಬರ್ತೀನಿ. ಸರಿ ನರಸಿಂಹಣ್ಣ. ಸೀತಣ್ಣ, ನಿನ್ ಗೋಳು ನಿನ್ ಕರ್ಮ ನಾನ್ ನೋಡಕ್ ಆಗ್ತಾ ಇಲ್ಲೇ. ಏನ್ ಬರೋಜಣ, ನಾನೇನ್ ಹೇಳಿ? ನನ್ ಮಗನು ಬೋಟಿ ತಿನ್ಬೇಕು ಅಂದ. ವಿಜಯಪುರಕ್ಕೆ ಹೋದೆ. ವಿಜಯಪುರದಿಂದ ಬರ್ತಾ ಇದ್ದೆ. ಆ ಬಣ್ಣಳ್ಳಿಗೆ ಚಕ್ರ ನಿಂತೋಯ್ತು. ಅಲ್ಲಿಂದ ಒತ್ತು ಬರ್ತಾ ಇದ್ದೆ. ಅಂದಂಗೆ ನಿಮ್ಮರಲ್ಲಿ ಸೈಕಲ್ ಶಾಪ್ ಅದನ್ನ ಆಯ್ತಾ? ಅಣ್ಣ, ನಮ್ಮೂರಾಗ ಯಾವ್ದಿಲ್ಲ. ಹಿಂಗೆ ಮುಂದಕ್ಕೆ ಹೋಗೋ ದಿನ್ನೂರ್ ಬಸ್ ಸ್ಟ್ಯಾಂಡ್ ಆಗ ಅಲ್ಲೊಂದ್ ಐತೆ ಜಮ್ ಜಮ್ ಬೈಕ್ ಶಾಪ್ ಐತೆ, ಅಲ್ಗ ಹೋಗೋಣ. ಏನೋ ಜುಮ್ ಜುಮ್ಮ? ಓ ಜುಮ್ ಜುಮ್ ಅಲ್ಲ ನೋ, ಜಮ್ ಜಮ್ ಅನ್ನೋ. ಏನ್ ಜಮ್ ಜಮ್ಮ? ಎಲ್ಲ ನನ್ ಕರ್ಮ ಬುದ್ಧಿ ಮೇಲೆ ಹಂಗೆ ಸಿಕ್ಕು. Thank you.
ಜುಮ್ 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 ನಿಸಗರಸ ಈ ತಾಳ ಇದ್ದರೆ ಹಾಡು ಬಾರದಿ ಈ ಹಾಡು ಮೇಡಮ್ರೆ ನಮ್ದು ಎಷ್ಟು ತಿರ್ಸಿದ್ರು ತಿರುಗ್ತಾನ ಇಲ್ಲ ಮೇಡಮ್ರೆ ನೀವನ್ನ ತಿರ್ಗಿಸಿ ಮೇಡಮ್ರೆ. ಏನಯ್ಯ ನೀನು ಏನ್ ಹೇಳ್ತಾ ಇದ್ಯಾ? ಏನ್ ತಿರ್ಸ್ಬೇಕು ಏನ್ ತಿರುಗ್ತಾ ಇಲ್ಲ? ಮೇಡಮ್ರೆ ಸೈಕಲ್ ಚಕ್ರ ತಿರುಗ್ತಾ ಇಲ್ಲ, ತಿರ್ಗಂಗ್ ಮಾಡ್ಕೊಡಿ ಮೇಡಮ್ರೆ. ಅಲ್ಲಪ್ಪ, ಬೈಕ್ ರಿಪೇರಿ ಮಾಡೋ ಹತ್ರ ಬಂದು ಸೈಕಲ್ ತಗೊಂಡ್ಬಂದು ರಿಪೇರಿ ಮಾಡಂದ್ರೆ ಹೆಂಗಪ್ಪ ರಿಪೇರಿ ಮಾಡೋದು? ಅನ್ಬೇಡಿ ಮೇಡಮ್ರೆ, ನನ್ ಮಗ ಬೋಟಿ ತಿನ್ಬೇಕು ಅಂತ ಹಠ ಹಿಡ್ದಿದ್ದಕ್ಕ ವಿಜಯಪುರಕ್ಕೆ ಹೋಗಿ ಇಟ್ಕೊಂಡ್ ಬಂದಿದ್ದೀನಿ. ಬರ್ತಾ ಬರ್ತಾ ಬಡ್ನಳ್ಳಿ ಗೇಟ್ ಹತ್ರ ಕೆಟ್ಟೋಗ್ಬಿಡ್ತೀನಿ ಮೇಡಮ್ರೆ. ನೀವು ಹಂಗ ಅನ್ಬೇಡಿ ಮೇಡಮ್ರೆ, ಊರ್ ಬರ್ಬೇಕು, ರಿಪೇರಿ ಮಾಡ್ಕೊಡಿ ಮೇಡಮ್ರೆ. ಹೋಗೋಣ ಪಾಪ, ಏನಾದ್ರು ವಯಸ್ಸಾಗೋಗೈತೆ, ಏನೋ ನೋಡಿ ಕಳ್ಸು ಸೈಕಲ್. ಹೊಸ್ತಾಡಕ್ ಬೇರೆ ಇವತ್ತು, ಏನೋ ಒಂದ್ ಮಾಡ್ಕೊಂಡ್ ತಿನ್ಕೊಂಡ್ಲಿ, ಬೇಗ ಮಾಡಿ ಕಳ್ಸೋ. ಯೋ, ಸೈಕಲ್ ರಿಪೇರಿ ಮಾಡ್ಬಿಟ್ಟು ಕಾಸು ಕೊಡ್ತಿದ್ದ ಹೋಗ್ತಾ ಇದೆಯಲ್ಲಪ್ಪ, ಯಾರಪ್ಪ ಕೊಡ್ತಾರ? ನಿಮ್ಮ ಅಪ್ಪನ್ ಕೊಡ್ತಾನ? ಮೇಡಮ್ರೆ ಮನ್ಯಾಗ ಬೋಟಿ ಕೊಟ್ಬಿಟ್ಟು ಬರ್ತಿದ್ದೀರಿ. ಬರ್ತೀಯ ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿದೀನು. ಓ ಸೀತಾರಾಮನ, ಏನ್ ನರಸಿಂಹಪ್ಪ ತೋಟದಾಗ ಏನೋ ಪಂಗ್ ಮಾಡ್ತಾ ಇದ್ಯಾ? ಅಕ್ಕ ಅಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು ಕಾಯ್ತಾವ್ರೆ. ನನ್ ಮಗನು ಬೋಟಿ ತಿನ್ಬೇಕು ಅಂತ ಬೆಮ್ಸಿಬಿಟ್ಟವನೆ. ಅದಕ್ಕೆ ನಾನು ವಿಜಯಪುರಕ್ಕೆ ಹೋಗಿ ಬೋಟಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. 3 ಗಂಟೆ ಆಯ್ತು, ಉಗಾದಿ ವರ್ಷಕ್ಕೆ ಇನ್ನ ಊಟ ಮಾಡಿಲ್ಲ ನೀನು. ನಾನು 3 ಸತಿ ತಿಂದು 4 ಹೋಗ್ತಾ ಇದ್ದೀನಿ. ಹೋಗು, ನಮ್ಮ ಮಕ್ಕನ್ ಕಾಯ್ತಾ ಇದಾರೆ ಅಲ್ಲಿ, ಬೇಗ ಹೋಗೋ ಊಟ ಮಾಡೋ. ಹೋಗ್ತಾ ಇದ್ದೀನಿ. ಬೋಟಿ ತಂದಿದ್ದೀನಿ, ಈಗಲಾದ್ರೂ ಊಟ ಇತ್ಯಾ? ಬಂದವನೇ ಬೋಟಿ ಬಟ್ಲ ಇಕ್ಕಿದೀನಿ, ಹೋಗ್ ತಗೊಂಡ್ಬರ್ತೀನಿ ನಾವು. ಅವ್ನು ತಿನ್ಕೊಂತಾನೆ, ಫಸ್ಟ್ ಬಾಡ್ಸೋರ್ ಹಾಕಿಲ್ಲ. ನಂದು ಬೋಟಿ. ಇಷ್ಟು ಬೋಟಿ ನಾಯ ತಿನ್ನಾಕ್ಬಿಡ್ಬೇಕು ಇವತ್ತು. ಇದ್ಯಾರು ಕುರಿ ಬೋಟಿ ತಗೊಂಡ್ರೆ ಈ ಬೋಟಿ ತಂದಿದ್ಯಾ? ಉಡ್ದಾಗಿಂದ ಇದೇ ಬೋಟಿಗೆ ತಾನೆ ಗಲಾಟೆ ಮಾಡ್ತಾ ಇದ್ದಿದ್ದು, ಅದೇ ಬೋಟಿ ತಂದಿದ್ದೀನಿ, ಮುಚ್ಕೊಂಡು ತಿನ್ನಲಿ. ಅಲ್ಲ ಮಗ, ನೀನ್ ಯಾವಾಗೂ ಇದೇ ಬಟ್ಟಿನ ತಾನೇ ಕೇಳ್ತಾ ಇದ್ದಿದ್ದು, ಅದಕ್ಕೆ ಅದೇ ತಂದವ್. ಅಲ್ಲ ಮದುವೆ ವಯಸ್ಸು ಬಂದಿದ್ದೀನಿ, ಇನ್ನೂ ಇವಾಗ ಈ ಬೋಟಿ ತಿನ್ಕೊಂಡಿರ್ತೀನಿ.